ಹಾಂ ಸರ್. ಹ್ಞೂ ಸರ್, ರೈತರ ಸಮಸ್ಯೆನ ಅವ್ರು ಎಲ್ಲಿ ಧ್ವನಿ ಎತ್ತಿದ್ದಾರೆ? ನಾನು ಹೇಳೋದು, ಅಶೋಕ್ ಸಾಹೇಬ್ರೆ, ಬಗುರುಕುಮ್ಮಲ್ಲಿ 2,000ಕ್ಕೂ ಹೆಚ್ಚು ಎಕರೆ ಅವಾಗ ಕೆಲವು ವರ್ಷಗಳ ಹಿಂದೆ ಒಂದು ಇಶ್ಯೂ ಆಗಿತ್ತು. ಅದು ರೈತರ ಪರವಾದ ಯೋಜನೆನ ವಿರುದ್ಧವಾದ ಯೋಜನೆನ? ನಾನು ಆರ್ ಅಶೋಕ್ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರು ಹಿರಿಯರಿದ್ದಾರೆ ಸರ್, ರಾಜಕೀಯವಾಗಿ ತಗೊಳ್ಳಿ ಸರ್, ದಯವಿಟ್ಟು ವೈಯಕ್ತಿಕ ಟೀಕೆಗೆ ಬರಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ನಾನು ಹೇಳೋದು, ರಾಜಕೀಯವಾಗಿ ಇಶ್ಯೂಸ್ ಮೇಲೆ ತಾವು ಮಾತಾಡಬೇಕು, ತಮ್ಮ ಪಕ್ಷ ಇಶ್ಯೂಸ್ ಮೇಲೆ ಮಾತಾಡಬೇಕು. ಈಗ ನಿನ್ನೆ ನಮ್ಮ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾರೆ ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರೇ, ನಾನು ಹೇಳ್ತೀನಿ, ನಾವು ಯಾವತ್ತಾದ್ರೂ ಈ ದೇಶದ ಪ್ರಧಾನಿಗಳನ್ನ, ನಿಮ್ಮೆಲ್ಲ ಪಕ್ಷದ ನಾಯಕರನ್ನ ಗೌರವ ಕೊಟ್ಟು ಮಾತಾಡಿದೀವಿ. ನಿಮ್ಮ NDA ಪಕ್ಷ ನಿತೀಶ್ ಕುಮಾರ್ ಅವ್ರನ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ ಸಮಾಧಾನ ಮಾಡಕ್ಕಾಗದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆಗ್ಲೇ ನಿತೀಶ್ ಕುಮಾರ್ ಅವ್ರಿಗೆ ಸ್ಪೆಷಲ್ ಸ್ಟೇಟಸ್ ಅಂತ ಚಂದ್ರಬಾಬು ಅವರು ಕೋಪ ಮಾಡ್ಕೊಂಡಿದ್ದಾರೆ. ಸೊ ಚಂದ್ರಬಾಬು ಅವರು NDA ಜೊತೆ ಯಾವಾಗ ನಿಂತಿದ್ರು, ಯಾವಾಗ ಆಚೆ ಬಂದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಸೊ ಫಸ್ಟ್ ನಿಮ್ಮ NDAನ ಸಾಧ್ಯವಾದ್ರೆ ಕೇಂದ್ರದಲ್ಲಿ ಭದ್ರ ಮಾಡ್ಕೊಳ್ಳಿ. ನಾನು ಆರ್ ಅಶೋಕ್ ಅವ್ರಿಗೆ ಹೇಳೋದಿಷ್ಟೇ, ತಮ್ಮ ಧ್ವನಿ ಏನಿದ್ರು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರಲಿ, ನಮ್ಮ ಪಕ್ಷದ ಆಂತರಿಕ ವಿಚಾರ ಮಾತಾಡೋದು ನಿಲ್ಲಿಸಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ನೋಡಿ ಸರ್, ಈಗ ನೀಟ್ ಪರೀಕ್ಷೆ ಬಗ್ಗೆ ಒಂದು ವಿವಾದ ಎದ್ದಿದೆ. ಈಗ CBI ಕೊಟ್ಟಿದ್ದಾರೆ, ಸೆಂಟ್ರಲ್ ಏಜೆನ್ಸಿ ಅವ್ರದ್ದು. ಸರ್, ನೀಟಲ್ಲಿ ಏನು 1600 ಜನಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ, ಸ್ಕ್ಯಾಮ್ ಆಗಿದೆ. CBI ಎಲ್ಲ, ನಾನು ವೈಯಕ್ತಿಕವಾಗಿ ಒಂದು ನೀಟ್ ಕೋಚಿಂಗ್ ಸೆಂಟರ್ ಮಾಲೀಕನಾಗಿ ವಿನಂತಿಸ್ತೇನೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ CBI ಇದರಲ್ಲಿ ಎನ್ಕ್ವೈರಿ ಆಗಲಿ, ಯಾರಿಗೆಲ್ಲ ತಪ್ಪಾಗಿದೆಯೋ ಅದು ಶಿಕ್ಷೆ ಆಗಲಿ. ಸೊ ನಾವು ಅದಕ್ಕೆ ಸಪೋರ್ಟ್ ಆಗಿ ನಿಲ್ತೀವಿ. ನಾನು ಹೇಳೋದು, ನೀಟ್ ಎಕ್ಸಾಮ್ ಅನ್ನೋದು ಇದೊಂದು ಸೆಂಟ್ರಲ್ ಏಜೆನ್ಸಿ ನಡೆಸುತ್ತೆ. ಡಾಕ್ಟರ್ K ಸುಧಾಕರ್ ಅವ್ರಿಗೆ ನೀಟ್ ಪರೀಕ್ಷೆಯನ್ನ MC ಸುಧಾಕರ್ ಅವ್ರು ನಡೆಸಲ್ಲ ಅನ್ನೋದು ಗೊತ್ತಿರಬೇಕು. ನೀಟ್ ಎಕ್ಸಾಮು ಸೆಂಟ್ರಲ್ ಅಥಾರಿಟಿ ಏನಿಲ್ಲ, ಒಂದು ಎಕ್ಸಾಮು ಡೈರೆಕ್ಷನ್ ಇರುತ್ತೆ. ಈವನ್ ನೋಡಿ ಸರ್, ಅವ್ರ ರ್ಯಾಂಕಿಂಗ್ ನ ಕೊಟ್ಟು ಸ್ಟೇಟ್ ಗೌರ್ಮೆಂಟ್ ಕೊಟ್ಟರೆ ಸೀಟ್ ಅಲಾಟ್ಮೆಂಟ್ ಅಷ್ಟೇ ನಮ್ಮ MC ಸುಧಾಕರ್ ಸಾಹೇಬ್ರಿಗೆ ಬರೋದು. ಸೊ ಈ ಕನಿಷ್ಠ ಅನ್ನೋದು, ಈ ಜ್ಞಾನ ಅನ್ನೋದು ಅವ್ರಿಗೆ ಇರಲ್ಲ. ಏನಾಗ್ಬಿಡುತ್ತೆ ಅಂದ್ರೆ ಸರ್, ಸೋಲು ಅನ್ನೋದು ಮನುಷ್ಯನಿಗೆ ಓದುವ ಅಭ್ಯಾಸವನ್ನ ಕಡಿಮೆ ಮಾಡುತ್ತೆ. ನನ್ನ ಅನುಭವ, ಮನುಷ್ಯ ಗೆದ್ದಾಗ ಗೆಲುವಿನ ಸಂಭ್ರಮದ ಮೇಲೆ ಓದೋದು ಬಿಡ್ತಾನೆ, ಸೋತಾಗ ಸೋಲಿನ ನೋವಲ್ಲಿ ಓದೋದು ಬಿಡ್ತಾನೆ. ಇದರ ಅರ್ಥ ನಾವು ರಾಜಕಾರಣಿಗಳು ಓದೋದು ನಿಲ್ಲಿಸಿ ತುಂಬಾ ದಿನ ಆಗಿದೆ. ಸೊ ಓದೋದು ಕಲ್ತ್ಕೊಂಡ್ರೆ ರಾಜಕಾರಣ ಕನ್ಸ್ಟ್ರಕ್ಟಿವ್ ವೇಯಲ್ಲಿ ಹೋಗುತ್ತೆ. ನೀವೀಗ ನಾಳೆ ತಿರುಗಿ ಬೀಳ್ತಾರೆ ನೋಡಿ BJP ಅವರು, ಪ್ರದೀಪ್ ಈಶ್ವರ್ ಅದಂತ. ನಾನು ಹೇಳ್ತಾ ಇರೋದು ಆವತ್ತಿಂದ ನಮ್ಮ ವಿಜೇಂದ್ರ ಅವ್ರಿಗೂ ಹೇಳ್ತಾ ಇದ್ದೀನಿ, ಇಶ್ಯೂಸ್ ಮೇಲೆ ಯಾಕೆ ಫೈಟ್ ಮಾಡಕ್ ಆಗ್ತಿಲ್ಲ? ಎಷ್ಟು ಇಶ್ಯೂಸ್ ಇದೆ. ನಾನು ಒಂದು ದಿನ ಇವ್ರು ಸೀರಿಯಸ್ ಆಗಿ ಮಾತಾಡಿದ್ದೆ ನೋಡ್ಲಿಲ್ಲ. ಈಗ ಮೋಸ್ಟ್ಲಿ 14-15ರಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಆದ್ರೆ 15ರಿಂದ ಸ್ಟಾರ್ಟ್ ಆಗ್ಬೋದು ಪ್ರಾಬಬಲಿ. ಓಪನಿಂಗ್ ಡೇನೆ ಬಾವಿಗೆ ಇಳಿತಾರೆ. ಒಬ್ರು ಕೂಡ ರಾಜ್ಯಕ್ಕೆ ಒಳ್ಳೇದಾಗೋ ಉದ್ಧಾರ ಗೈಡ್ ಹಿಡ್ಕೊಂಡು ಒಬ್ಬನು ಬಾವಿಗೆ ಇಳಿಯಲ್ಲ. ಯಾವ್ದಾದ್ರು ಒಂದು ಜಿನೈನ್ ಇಶ್ಯೂ ಮೇಲೆ ಬಾವಿಗೆ ಇಳಿದ್ರೆ ನಾನು ಎಂತ ಇಶ್ಯೂಸ್ ಮೇಲೆ ನಾವೆಲ್ಲ ರಾಜಕಾರಣ ಕೊಸುಬ್ರು ಸರ್, ನಾವೆಲ್ಲ ಕಲಿಬೇಕು ಅವ್ರನ್ನ ನೋಡಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ರು. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀನಿ ಸರ್, ವಿರೋಧ ಪಕ್ಷದ ನಾಯಕರಾಗಿ ಹೆಂಗ್ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಿಮ್ಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಲ್ಪ ಕೋಚಿಂಗ್ ತಗೊಳ್ಳಿ ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೋಚಿಂಗ್ ತಗೊಳ್ಳಿ, ಹೆಂಗಿರ್ಬೇಕು ವಿರೋಧ ಪಕ್ಷದ ನಾಯಕ ಅಂತ. ಅವತ್ತು ಬಳ್ಳಾರಿ ರೆಡ್ಡಿ ಮಾತಾಡಿದ್ರಂತ ತೊಡೆ ತಟ್ಟಿ ಬಳ್ಳಾರಿವರೆಗೂ ಹೋಗ್ಲಿಲ್ವಾ? ಅದು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತಂದ್ರೆ. ಮೋಸ್ಟ್ಲಿ ಆರ್ ಅಶೋಕ್ ಅವ್ರಿಗೆ ಈಗೂ ಅಡ್ಡ ಬರಲ್ಲ ಅಂದ್ರೆ ಹೆಂಗೂ ಪರ್ಸನಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ದೊಡ್ಡ ಮನ್ಸು ಮಾಡಿ ಖಂಡಿತವಾಗೂ ಅವ್ರು ಗೈಡ್ ಮಾಡ್ತಾರೆ. ಯಾಕೆಂದ್ರೆ 4 ವರ್ಷ ನಾನು ಅವ್ರು ನೋಡ್ಬೇಕು ಸರ್. ನಾವು ನೋಡ್ತಾ ಇದೀವಿ, ನಮ್ಗೆ ಸೀರಿಯಸ್ ಇಶ್ಯೂಸೇ ಕಾಣಿಸ್ತಿಲ್ಲ. ನಾನು 1 ತಿಂಗಳಿಂದ ನೋಡ್ತಿದ್ದೀನಿ, ಏನಾದ್ರು ಮಾತಾಡಿದ್ರೆ ಎಲ್ಲಪ್ಪ ಒಂದು ಸೀರಿಯಸ್ ಇಶ್ಯೂ ಎಲ್ಲಿದೆ, ಎಷ್ಟಿದಾವ್ ಮಾತಾಡಕ್ಕೆ? ಯಾವುದು ಇವ್ರು ಮಾತಾಡ್ತಿಲ್ಲ. ನಾನು ಅದಕ್ಕೆ ಹೇಳೋದು, ವಿಜಯೇಂದ್ರ ಅವ್ರಿಗೂ ಹೇಳೋದಿಷ್ಟೇ, ಆರ್ ಅಶೋಕ್ ಅವ್ರಿಗೂ ಹೇಳೋದಿಷ್ಟೇ, ನೀವು ವೈಯಕ್ತಿಕ ತೇಜವಾಗಿ ಇಳಿತೀವಿ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಎಲ್ಲದಕ್ಕೂ ರೆಡಿಯಾಗಿ ರಾಜಕಾರಣಕ್ಕೆ ಬಂದಿರೋರು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.